ನನ್ನ ಹೆಸರು ಜಗ್ಗು ಅಂತ. ಕರ್ನಾಟಕ ಆದಿವಾಸಿ ಬುಡಕಟ್ಟು ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ಸ್ವಾತಂತ್ರ್ಯ ಬಂದಿರೋ ದಿನ ಆಗಸ್ಟ್ 15ನೇ ದಿನದ ಆ ದಿನ ನಮ್ಮ ಆದಿವಾಸಿಗಳ ಮೇಲೆ ಅರಣ್ಯ ಇಲಾಖೆಗಳು ಅವರನ್ನು ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಆದಿವಾಸಿಗಳು ಜಿಂಕೆ ಮಾಂಸಗಳನ್ನು ಅವರು 30-40 kg ಮಾಂಸಗಳನ್ನು ಹೋಗ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು. ನಾವು ಅವರನ್ನು ನಾವು ಎನ್ಕೌಂಟರ್ ಮಾಡಿದ್ದೀರಿ ಅಂತ ಹೇಳಿ ಅವರು ವರದಿ ಬರೀತಾರೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಯಾಕೆ ಬರೆದ್ರು? ಅನೇಕ ಕೊಲೆ ಪಾತಕಿಗಳಿದ್ದಾರೆ, ಕೊಲೆ ಕೇಡಿಗಳಿದ್ದಾರೆ. ಇಂಥವರನ್ನು ಅವರು ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕಂದ್ರೆ ಅವ್ರನ್ನ ಕಾಲ ಮೇಲೆ ಶೂಟ್ ಮಾಡ್ತಾರೆ, ಅವ್ರನ್ನ ಬಂಧನ ಮಾಡ್ತಾರೆ, ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ಕಾನೂನು ಏನು ಹೇಳುತ್ತೆ ಕಾನೂನು ಪ್ರಕಾರವಾಗಿ ಅವ್ರನ್ನ ಶಿಕ್ಷೆ ಕೊಡೋ ಸಂವಿಧಾನದಲ್ಲಿ ಬರೆದಲ್ಪಟ್ಟಿದೆ. ಹೀಗಾಗಿ ಇದು ಆದಿವಾಸಿಗಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಅಂತ ನಾನು ಭಾವಿಸ್ತೀನಿ. ಸರ್ಕಾರ ಇದನ್ನು ನಿರ್ಲಕ್ಷ್ಯದಿಂದ ಏನು ಅರಣ್ಯ ಮಂತ್ರಿಗಳಿದ್ದಾರೆ, ನಾವು ಅವರಲ್ಲಿ ನಾನು ಮನವಿ ಮಾಡೋದು, ಆದಿವಾಸಿಗಳನ್ನು ಹುಟ್ಟುತ್ತಿಂದಲೇ ನಾವು ಆದಿವಾಸಿಗಳು ಕಾಡಲ್ಲೇ ನಮ್ಮ ಜೀವನಗಳನ್ನು ರೂಪಿಸಿಕೊಂಡು ಬದುಕ್ತಾ ಇದ್ವಿ. ಮಹದೇಶ್ಪುರ ಬೆಟ್ಟದ ಆ ಕಾಡಲ್ಲಿ ನಾವು ದನ ಕರುಗಳನ್ನು ಬಿಟ್ಟುಬಿಟ್ರೆ ಅದನ್ನು ಹುಡ್ಕೊಬರ್ಬೇಕಂದ್ರೆ, ವಾಪಸ್ ತಗೊಬರ್ಬೇಕಂದ್ರೆ ನಮ್ಗೆ 1 ದಿನ 2 ದಿನ ಬೇಕಾಗುತ್ತೆ. ಅವ್ರು ಹೋಗಿರೋ ಉದ್ದೇಶ ಬೇರೆ, ಇವರು ಸೃಷ್ಟಿ ಮಾಡಿರೋ ಉದ್ದೇಶ ಬೇರೆ. ಇನ್ನೊಂದು ಏನು ದುರಂತ ಅಂದರೆ, ಅರಣ್ಯದ ಅಕ್ಕಪಕ್ಕ ಇರೋ ಅಧಿಕಾರಿಗಳೇ ನಮ್ಮ ಸಮುದಾಯಗಳನ್ನು, ಆದಿವಾಸಿಗಳನ್ನು ನೀವು ಅರಣ್ಯದಿಂದ ಜಿಂಕೆ ಮಾಂಸ ಕೊಡಿ, ಮೊಲ ಮಾಂಸ ಕೊಡಿ ಅಂತ ಹೇಳಿ ನಮ್ಮ ಜನಕ್ಕೆ ಹೆದರಿಕೆ ಹಾಕಿಸ್ತಾರೆ. ಅವರು ಅಧಿಕಾರಿಗಳು ಮಾಂಸ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಬೇಟೆ ಮಾಡೋಕ್ಕೂ ಅವರೇ ಬಿಡ್ತಾರೆ. ಬೇಟೆ ಮಾಡಿಕೊಂಡು ಮಾಂಸ ತೊಗೊಬಂದಾಗ ಅವ್ರನ್ನ ಹಿಡಿದು ಈ ಥರ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಇದರ ಉತ್ತರ ಇದು. ಯಾಕಂದರೆ ಆ ಸಮುದಾಯದವನಾಗಿ, ನಾನು ಆದಿವಾಸಿ ಸಮುದಾಯದವನಾಗಿ ಇದರ ಬಗ್ಗೆ ನನಗೆ ಪೂರ್ತಿ ಕ್ಲಿಯರಾಗಿ ಮಾಹಿತಿ ಇದೆ. ಅಧಿಕಾರಿಗಳು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಳ್ತಾರೆ, ನೀವು ಏನೇನು ಮಾಡ್ತೀರಾ? ಯಾಕಂದರೆ ಅವರು ಪ್ರಪೋಸಲ್ ತೊಗೋಬೇಕು, ಅವ್ರ ಮೇಲೆ ದೊಡ್ಡ ಹುದ್ದೆಗಳಲ್ಲಿ ಹೋಗಬೇಕಂತ ಈ ಥರ ಷಡ್ಯಂತ್ರ ಆಗಿ ಇವತ್ತು ನಮ್ಮ ಸಮುದಾಯದ ಮೂರು ಜನನ ಅಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಇದರ ಹಿಂದೆ 19 ಜನ ಆದಿವಾಸಿಗಳನ್ನು ಅವರ ಹೊಲದಲ್ಲಿ ಜೀವನ ಮಾಡೋಕ್ಕೆ ಹೋದಾಗ ಇದೇ ಸರ್ಕಾರವಾಗಿ ಅರಣ್ಯ ಇಲಾಖೆಯಿಂದ ಅವರನ್ನು 19 ಜನನ ಸಾಯಿಸ್ತಾರೆ. ಇದರ ಬೇಸ್ ಮೇಲೆ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಆದಿವಾಸಿಗಳಿಗೆ ಬದುಕೋಗ್ಬಿಡ್ರಿ ಸ್ವಾಮಿ, ನಮ್ಮ ಹಕ್ಕುಗಳನ್ನು ಕೊಡಿ, ನಮ್ಮನ್ನು ಬದುಕೋಗ್ಬಿಡ್ರಿ. ಕಾಡನ್ನು ಕಾಪಾಡ್ಕೊಬಂದರು ಅಂತ ನೀವು ಬಾಯಿ ಮಾತಿಗೆ ಹೇಳೋದಲ್ಲ, ಆದಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳಂತ ಮಾತಲ್ಲಿ ಹೇಳೋದಲ್ಲ, ಅದನ್ನು ಶಾಸ್ತ್ರವಾಗಿ ಕೊಡಬೇಕಂತ ಬರೀಬೇಕಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿವರೆಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆ ಕುಟುಂಬದವ್ರಿಗೆ ನಾನು ಒಂದು ಹಕ್ಕೊತ್ತಾಯಗಳನ್ನು ಹೇಳ್ತೀನಿ ಸರ್ಕಾರಕ್ಕೆ. ಏನು ಆ 3 ಜನನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ, ಅರಣ್ಯ ಅಧಿಕಾರಿಗಳು ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಬಂಧನ ಮಾಡಬೇಕು. ಏನು ಆದಿವಾಸಿಗಳ ಸಂವಿಧಾನದ ಪ್ರಕಾರ ಏನು ಯಾಟಿದೆ ಆ ಯಾಟ್ಗಳ ಒಳಗಡೆ ಅವರನ್ನು ಕಠಿಣ ಶಿಕ್ಷೆ ಆಗಬೇಕು, ಕ್ರಮ ಜರುಗಿಸಬೇಕು. ಮತ್ತು ಆ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ನಿಗದಿಸಬೇಕಂತ ಹೇಳಿ ನಾನು ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಯವರನ್ನ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಮನವಿ ಮಾಡ್ಕೊಳ್ತಿದ್ದೀನಿ. ಅವ್ರನ್ನ ಅರಣ್ಯ ಇಲಾಖೆಯಲ್ಲಿ ನೀವು ವಾಚರಂತಾಗಿ ನೀವು ಅರಣ್ಯನ ರಕ್ಷಣೆ ಮಾಡಿ ಅಂತ ಕಳಿಸ್ತಾರೆ. ಅಲ್ಲಿ ಅವ್ರು ಹೋದಾಗ ಅವ್ರಿಗೆ ದೊಡ್ಡ ಹುದ್ದೆ ಸಿಗಬೇಕಂದ್ರೆ ಆದಿವಾಸಿಗಳನ್ನು ಏನಾದರೂ ಇವ್ರು ಈ ಥರ ಕಳ್ತನ ಮಾಡಿದ, ಈ ಥರ ಪ್ರಾಣಿಗಳನ್ನು ಹೊಡಿತಾ ಇದ್ದಾರೆ ಅಂತ ಹೇಳಿ ಅಪರಾಧಗಳನ್ನು ಸೃಷ್ಟಿ ಮಾಡಿ ನಮ್ಮ ಜನನ ಎನ್ಕೌಂಟರ್ ಮಾಡಿದ ಮುಖಾಂತರವಾಗಿ ಅವರನ್ನು ದೊಡ್ಡ ಹುದ್ದೆ ಸಿಗೋ ಥರ ಆ ನಿಟ್ಟಲ್ಲಿ ಮಾಡ್ತಾರೆ. ಈ ದೊಡ್ಡ ಕ್ರಿಮಿನಲ್ಗಳನ್ನು, ಏನು ರೌಡಿಗಳನ್ನು, ಈ ದೊಡ್ಡ ಷಡ್ಯಂತ್ರಗಳು ಮಾಡೋ ದೊಡ್ಡ ಕೊಲೆಪಾತಕರನ್ನ ಯಾಕೆ ಇವ್ರು ಮಾಡೋಲ್ಲ ಅಂದರೆ, ಅವರಿಂದ ಸರ್ಕಾರಕ್ಕೆ ಕೆಲವು ಬೆನಿಫಿಟ್ಗಳು ಸಿಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಮೈಸೂರಲ್ಲಿ ನಮ್ಮ ಹೆಣ್ಮಗಳು ಬಲೂನ್ ಮಾರೋಕ್ಕೆ ಹೋಗಿದ್ದಾರೆ ಸರ್. ಬಲೂನ್ ಮಾರೋಕ್ಕೆ ಹೋಗಿರೋ ಹೆಣ್ಮಗಳನ್ನ, ಅದು 9 ವರ್ಷದ ಹೆಣ್ಮಗಳನ್ನ ಅವರು ಬರಾಬರಿ ಅವ್ರು ರೇಪ್ ಮಾಡಿ ಹತ್ಯೆ ಮಾಡಿ ಸಾಯಿಸ್ತಾರೆ. ಅಂಥವ್ರನ್ನ ಎನ್ಕೌಂಟರ್ ಸಾಯಿಸಬೇಕಾಗಿತ್ತು. ಅಂಥವ್ರು ಯಾಕೆ ಮಾಡೋಲ್ಲ? ಅದು ಅಪಸ್ಥ ಬಾಲಕಿ 9 ವರ್ಷದ ಮಗು, ಅದು ಬಲೂನ್, ಅದು ದಸರಾ ಹಬ್ಬದ ದಿನ, ಅದು ಮುಖ್ಯಮಂತ್ರಿ ಅವರ ತವರೂರು. ಯಾರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ತವರೂರಲ್ಲಿ ಆಗ ಆ ಘಟನೆ ನಡೆದಾಗ ನಾವು ಹೋರಾಟಗಳನ್ನು ರೂಪಿಸ್ತೀವಿ. ಅವ್ರನ್ನ ರಾಜರಾಜನಲ್ಲಿ ಕಾಲಲ್ಲಿ ಗುಡ್ಡ ಅಲ್ಲೇ ಹೊಡಿಬೋದಿತ್ತಲ್ಲ, ಆತನ ಎನ್ಕೌಂಟರ್ ಮಾಡಿಲ್ಲ. ಕಾಲ ಮೇಲೆ ಅವ್ರನ್ನ ಶೂಟ್ ಮಾಡಿ ಅವನ್ನ ರಾಜೇಂದ್ರ ಹೋಗಿ ಅವ್ರು ಜೈಲಿಗೆ ಹಾಕವ್ರು. ಅವನಿಗೆ ರಾಜೇಂದ್ರ ಬದುಕ್ತಿದ್ದಾರೆ. ಆದರೆ ಆದಿವಾಸಿಗಳನ್ನು ಯಾಕೆ ಸಾಯ್ತಾರೆ ಅಂದರೆ, ಧ್ವನಿ ಇಲ್ಲದ ಸಮುದಾಯ ಯಾವುದಾದಂದರೆ ಅದು ಆದಿವಾಸಿಗಳು. ಇವ್ರು ಸತ್ತೋದ್ರೂ ಇವರು ಸಾಯಿಸ್ಬಿಟ್ರು ಹೇಳೋರಿಲ್ಲ. ಈ ನಿಟ್ಟಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕು. ಆದರೆ ನಮ್ಮನ್ನು ನ್ಯಾಯ ಒದಗಿಸಿ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ಘಟನೆ ಏನಾದರೂ ರಿಪೀಟ್ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವ ಕಾಡಲ್ಲಿರೋರು ನಾವು ರೋಡಲ್ಲಿ ಬಂದು ಇಳಿಬೇಕಾಗುತ್ತೆ.
ಅಂತ ನಾನು ಭಾವಿಸ್ತೀನಿ ಸರ್. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈಗ ಆದಿವಾಸಿಗಳು ಕಾಡಲ್ಲಿದ್ದಾಗ ಕಾಡಿನ ಪ್ರಾಣಿ ಸೇಫ್ಟಿ, ಕಾಡು ಸೇಫ್ಟಿ, ನೀವು ಬಿಟ್ಟಿರೋ ಅರಣ್ಯಾಧಿಕಾರಿಗಳೆಲ್ಲ ಸೇಫ್ಟಿ. ಅದನ್ನು ಒಂದು ವೇಳೆ ನಮ್ಮ ಅದೇ ಆದಿವಾಸಿ ಸಮುದಾಯ ಅವರು ಗುಂಡೇಟು ಹೊಡೆದಂಥ ಇವರೇನಾದರೂ ವಾಪಸ್ ರಿಟರ್ನ್ ಆಗಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ಒಬ್ಬ ಫಾರೆಸ್ಟ್ ಅಧಿಕಾರಿಗಳು ಕಾಡಲ್ಲಿ ತಿರುಗಾಡೋಕ್ಕೆ ಸಾಧ್ಯ ಆಗೋಲ್ಲ, ಒಬ್ಬ. ಆದರೆ ನಾವು ದಿನ 10 ಜನರನ್ನು ಸಾಯಿಸಿ ಬಿಸಾಕ್ಬಿಡ್ತಾರೆ ನಮ್ಮ ಆದಿವಾಸಿಗಳು. ಯಾಕಂದರೆ ಕಾನೂನಿಗೆ ನಾವು ತಲೆ ಬಾಗ್ತೀವಂದರೆ ಅಧಿಕಾರಿಗಳ ಕಾನೂನಿಗೆ ತಲೆ ಬಾಗೋದಿಲ್ಲ ಅಂದರೆ ಇದು ಎಷ್ಟು ದುರಂತ. ದಯವಿಟ್ಟು ಸರ್ಕಾರ ಇದನ್ನು ಎಚ್ಚರಿಕೆಗೊಳ್ಕೋಬೇಕು. ಮತ್ತು ಇದರ ಬಗ್ಗೆ ಇವತ್ತಿನ 3ನೇ ದಿನದ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ. ಆ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ 1 ಕೋಟಿ ಪರಿಹಾರ ನಿಗದಿಪಡಿಸಬೇಕು. ಮತ್ತು ಅದು ಎನ್ಕೌಂಟರ್ ಮಾಡುವ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್. ಓಕೆ ಸರ್.